ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿ ಎಲ್ಲವೂ ಕೂಡ ಆಗ್ತಾ ಇದೆ. ರಾಜ್ಯ ಸರ್ಕಾರ ಯಾವಾಗ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂತಹ ವಾತಾವರಣದಲ್ಲಿ ಇರುವಂತಹ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲಿಯೂ ಕೂಡ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿಯೂ ಕೂಡ ಅಧಿಕಾರದ ಕಿತ್ತಾಟ ಬಹಳ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಗಾದಿಗಾಗಿ ಹಲವು ವಿಚಾರಗಳು ಕೂಡ ಚರ್ಚೆಯಲ್ಲಾಗಿವೆ. ಕಳೆದ 1.5-2 ವರ್ಷಗಳಿಂದಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆಯೂ ನಡೀತಾ ಇದೆ. ಆದರೆ ಹೈಕಮಾಂಡ್ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕಿರಲಿಲ್ಲ. ಆದರೆ ಈಗ ಕರ್ನಾಟಕದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು, ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗತ್ತೆ ಅನ್ನುವಂತಹ ಒಂದು ಸುದ್ದಿ ಬರ್ತಾ ಇದ್ದ ಹಾಗೆ ಬಿಜೆಪಿ ಹೈಕಮಾಂಡ್ ಈಗ ಕರ್ನಾಟಕದತ್ತ ಮುಖ ಮಾಡಿದೆ. ಡಿಸೆಂಬರ್ 20ನೇ ತಾರೀಕು ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವತ್ತೇ ಅಧ್ಯಕ್ಷರ ಹೆಸರು ಕೂಡ ಘೋಷಣೆ ಆಗಲಿದೆ. ಗೆಳೆಯರೆ, ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಬಹಳ ಚರ್ಚೆಯಲ್ಲಿತ್ತು. ಆದರೆ ಅಚ್ಚರಿಯ ಹೆಸರು ಅನ್ನುವ ಹಾಗೆ ನಿತಿನ್ ನಬೀನ್ ಅವರನ್ನು ಅಲ್ಲಿ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು, ಮತ್ತು ಅವರನ್ನೇ ಅಧ್ಯಕ್ಷರನ್ನಾಗಿಯೂ ಕೂಡ ಮಾಡ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿಯೂ ಕೂಡ ಅಂತಹ ಅಚ್ಚರಿಯ ಆಯ್ಕೆ ಆಗತ್ತಾ? ಕರ್ನಾಟಕದ ಬಿಜೆಪಿಯ ವಿಚಾರವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಯಾವ ರೀತಿಯಾಗಿ ಯೋಚನೆ ಮಾಡಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ಕುರ್ಚಿಯ ಗಲಾಟೆಯ ವಿಚಾರ ಇಂದು ನೆನ್ನೆಯದಲ್ಲ, ಕಳೆದ 1.5 ವರ್ಷದಿಂದಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಅವರನ್ನು ಕೆಳಗಡೆ ಇಳಿಸಬೇಕು ಅಂತ ಒಂದು ರೆಬಲ್ಸ್ ಬಣ ಏನಿದೆಯಲ್ಲ, ಹಲವು ಬಾರಿ ದೆಹಲಿಗೆ ಹೋಗಿ ಕೂಡ ಬಂದರು. ಆದರೆ ಅದ್ಯಾವುದೂ ಕೂಡ ಸಫಲ ಆಗಲಿಲ್ಲ. ವಿಜಯೇಂದ್ರ ಅವರನ್ನು ಕಂಟಿನ್ಯೂ ಆಗಿ ಮಾಡೋದು ಮತ್ತು ರಾಜ್ಯದಲ್ಲಿ ಇರುವಂತಹ ಈ ಬಿಜೆಪಿಯ ಕಿತ್ತಾಟ ಏನಿದೆಯಲ್ಲ, ಇದರಿಂದಾಗಿ ಜನರಿಗೆ ಯಾವುದೇ ರೀತಿಯಾಗಿರುವಂತಹ ಲಾಭವೂ ಕೂಡ ಆಗ್ತಾ ಇಲ್ಲ. ಮತ್ತು ಕಾಂಗ್ರೆಸ್ನ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೂ ಕೂಡ ರಾಜ್ಯ ಬಿಜೆಪಿ ವಿಫಲ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ಎಕ್ಸಾಂಪಲ್ಗಳು ಸಿಗುತ್ತೆ. ಅದಕ್ಕೆ ಕಾರಣ ಇವರಿವರ ಬಣ ಬಡಿದಾಟ. ಈಗ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದ ಹಾಗೆ ಕಾಣ್ತಾ ಇದೆ. ಆ ಒಂದು ಕಾರಣಕ್ಕಾಗಿಯೇ ಕರ್ನಾಟಕಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದ್ದರು, ಇಲ್ಲಿರುವಂತಹ ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಇಲ್ಲಿರುವಂತಹ ಹಲವು ಹಿರಿಯ ನಾಯಕರು ವಿಜಯೇಂದ್ರ ಅವರ ವಿರುದ್ಧವಾಗಿ ಒಂದಷ್ಟು ಕಂಪ್ಲೇಂಟ್ಗಳನ್ನು ಕೂಡ ಕೊಟ್ಟಿದ್ದರು. ವಿಜಯೇಂದ್ರ ಅವರ ವಿರುದ್ಧವಾಗಿರುವಂತಹ ಕಂಪ್ಲೇಂಟ್ ಏನಪ್ಪ ಅಂದರೆ, ವಿಜಯೇಂದ್ರ ಅವರು ರಾಜ್ಯ ಸರ್ಕಾರದ ಯಾವುದೇ ದೊಡ್ಡ ವೈಫಲ್ಯಗಳನ್ನು ತೆಗೆದುಕೊಳ್ತಾ ಇಲ್ಲ. ರಾಜ್ಯ ಸರ್ಕಾರದ ಹಗರಣಗಳಾಗಿರ್ಬೋದು, ಎಂತಹ ದೊಡ್ಡ ಹಗರಣಗಳು ಬಂದವು. ಆ ಹಗರಣಗಳನ್ನೇನಾದರೂ ಇವರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಇವತ್ತು ಸರ್ಕಾರವನ್ನೇ ಬೀಳಿಸಬಹುದಾಗಿತ್ತು. ಅಂತಹ ಹಗರಣಗಳಾಗಿದ್ವು. ಆದರೆ ಬಿಜೆಪಿ ಯಾವುದನ್ನು ಕೂಡ ತೆಗೆದುಕೊಂಡಿಲ್ಲ. ವಿಜಯೇಂದ್ರ ಅವರು ಅದಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನು ಅಂದರೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತಹ ದೂರುಗಳು ಮೇಲಿಂದ ಮೇಲೆ ಬಿಜೆಪಿ ಹೈಕಮಾಂಡ್ಗೆ ಹೋಗ್ತಾ ಇವೆ. ಈಗ ಬಿಜೆಪಿ ಹೈಕಮಾಂಡ್ ಕೂಡ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ನಿರ್ಧರಿಸಿದ ಹಾಗೆ ಕಾಣ್ತಾ ಇದೆ ಮತ್ತು ನಿರ್ಧರಿಸಿದೆಯೂ ಕೂಡ. ಈಗ ಕರ್ನಾಟಕದ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ, ಕರ್ನಾಟಕದಲ್ಲಿ ಯಾವಾಗ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಅಂತಹ ವಾತಾವರಣದಲ್ಲಿದೆ ಈಗ ಕರ್ನಾಟಕದ ಪರಿಸ್ಥಿತಿ. ಒಂದು ಕಡೆಯಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಯೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯಾವಾಗ ಬೇಕಾದರೂ ಮಧ್ಯಂತರ ಚುನಾವಣೆ ಆಗುವಂತಹ ನಿರೀಕ್ಷೆಗಳು ಕೂಡ ಇವೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನು CM ಮಾಡಿದ್ರೆ 2-3 ತಿಂಗಳು ಒಳಗಾಗಿ ಸರ್ಕಾರವನ್ನು ಬೀಳಿಸುವಂತಹ ಎಲ್ಲ ಯೋಚನೆಯನ್ನು ಸಿದ್ದರಾಮಯ್ಯ ಬಣದ ನಾಯಕರು ಹಾಕಿಕೊಂಡಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಅಲ್ಲಿಯೂ ಕೂಡ ಸಮಸ್ಯೆಗಳಿದೆ. ಹಾಗಾಗಿ ರಾಜ್ಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಇಂತಹ ಸಂದರ್ಭದಲ್ಲಿ ಈಗ ಬಿಜೆಪಿ ಈಗ ಎಚ್ಚೆತ್ತುಕೊಂಡಿದೆ. ಬಿಜೆಪಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡಿದೆ. ಏನು ಆ ತೀರ್ಮಾನ ಅಂತ ಹೇಳ್ತೀನಿ ಗೆಳೆಯರೆ. ಬಿಜೆಪಿ ಹೈಕಮಾಂಡ್ ಈಗ ಮಾಡಿರುವಂತಹ ತೀರ್ಮಾನ ಏನು ಅಂದರೆ, 2026 ನವೆಂಬರ್ಗೆ ವಿಜಯೇಂದ್ರ ಅವರ ಅಧ್ಯಕ್ಷದ ಅವಧಿ ಮುಗಿದು ಹೋಗುತ್ತೆ. ಅಲ್ಲಿಯವರೆಗೂ ರಾಜ್ಯ ಬಿಜೆಪಿಯನ್ನು ಟಚ್ ಮಾಡೋದು ಬೇಡ ಅನ್ನುವಂತಹ
ಒಂದು ನಿರ್ಧಾರಕ್ಕೆ ಬಂದಿದೆ. ಯಾಕೆ ಈ ನಿರ್ಧಾರ ಅನ್ನೋದನ್ನು ನಿಮಗೆ ಹೇಳಿಬಿಡ್ತೀನಿ ಗೆಳೆಯರೆ. ಈಗ ಆಲ್ರೆಡಿ ಜನವರಿ ಬಂದಾಯಿತು, ಇನ್ನೊಂದು 11 ತಿಂಗಳು ವಿಜಯೇಂದ್ರ ಅವರ ಅವಧಿ ಇದೆ. ಈ 11 ತಿಂಗಳಲ್ಲಿ 5-6 ತಿಂಗಳು ಆಗಿಬಿಟ್ರೆ ಆ ನಂತರ BJPಯ ಹೊಸ ಅಧ್ಯಕ್ಷರ ಆಯ್ಕೆಯ ವಿಚಾರಗಳು, ಆನಂತರ ಆ ಪ್ರಕ್ರಿಯೆಗಳು ಅವೆಲ್ಲವೂ ಕೂಡ ಶುರುವಾಗುತ್ತೆ. ಸೊ ಅಲ್ಲಿಂದ ವಿಜಯೇಂದ್ರ ಅವರ ಪವರ್ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಆ ಸಂದರ್ಭದಲ್ಲಿ ಒಂದು ಅಚ್ಚರಿಯ ಆಯ್ಕೆ ಅನ್ನುವ ಹಾಗೆ ಒಬ್ಬರನ್ನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡುವ ವಿಚಾರವನ್ನು ಹೊಂದಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿ ಕೇಳ್ತಾ ಇದೆ. ಆ ನಂತರದಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರು ಕೂಡ ಕೇಳ್ತಾ ಇದೆ. ಆದರೆ ತೇಜಸ್ವಿ ಸೂರ್ಯ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇಲ್ಲ. ಪ್ರತಾಪ್ ಸಿಂಹ ಮತ್ತು ವಿ ಸೋಮಣ್ಣ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ. ವಿಜಯೇಂದ್ರ ಅವರ ಅಧ್ಯಕ್ಷ ಅವಧಿ ಮುಗಿದ ನಂತರ ಇವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು. ಈಗ ಆಲ್ರೆಡಿ ಬಂದು ರೆಬಲ್ಸ್ ಬಣದವರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದೇ ಮೆಸೇಜನ್ನು ಪಾಸ್ ಮಾಡ್ತಾರೆ. ಅಂದರೆ ವಿಜಯೇಂದ್ರ ಅವರು ನವೆಂಬರ್ವರೆಗೂ ರಾಜ್ಯಾಧ್ಯಕ್ಷರಾಗಿರ್ತಾರೆ. ಇನ್ನೊಂದು 11 ತಿಂಗಳಿದೆ. ಇನ್ನೊಂದು 5-6 ತಿಂಗಳಲ್ಲಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಶುರುವಾಗುತ್ತೆ. ಅಲ್ಲಿಯವರೆಗೂ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಹೋಗಿ ಅನ್ನುವಂತಹ ಒಂದು ಡಿಸಿಷನನ್ನು ಫೈನಲ್ ಮಾಡ್ತಾರೆ. ಸೊ ಯಾಕೆ ಈ ತರಹ ಅಂದರೆ, ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಕರ್ನಾಟಕದ ಸರ್ಕಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಮಿಡಿಯೇಟ್ ಆಗಿ ಚುನಾವಣೆಯಂತೂ ಆಗೋದಿಲ್ಲ. ನವೆಂಬರ್ ಆದ ನಂತರವೇ ಮಧ್ಯಂತರ ಚುನಾವಣೆ ಆಗೋದು. ಏನಾದರೂ ಸರ್ಕಾರ ಪತನ ಆದರೆ ಅಥವಾ ಇನ್ನೇನಾದರೂ ಆದರೆ ಅಲ್ಲಿ ಒಂದು 6 ತಿಂಗಳು ಸಮಯಾವಕಾಶ ಇರುತ್ತೆ. ಆ ಒಂದು ಸಮಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನು ಮಾಡಿ BJP ಹೈಕಮಾಂಡ್ಗಂತೂ 100% ಗೊತ್ತಿದೆ ಕಾಂಗ್ರೆಸ್ನ ಈ ಗ್ಯಾರಂಟಿಗಳ ಸೋಲು, ಇವರ ಕುರ್ಚಿಯ ಈ ಒಂದು ಬಡಿದಾಟ, ಇದೆಲ್ಲದರಿಂದ ಕರ್ನಾಟಕದ ಜನ ಬೇಸತ್ತು ಹೋಗಿದ್ದಾರೆ. ಬಿಹಾರದ ರೀತಿ ಕರ್ನಾಟಕದಲ್ಲಿಯೂ ಕೂಡ BJP ಮತ್ತು JDSಗೆ ಭರ್ಜರಿಯಾಗಿರುವಂತಹ ಬಹುಮತ ಬರುತ್ತೆ. ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಬಿಟ್ಟರೆ ಅವರೇ BLP ನಾಯಕರಾಗ್ತಾರೆ. ಒಂದು ವೇಳೆ ಅವರೇ ಶಾಸಕಾಂಗದ ನಾಯಕರಾಗಿ ಬಿಟ್ಟರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗತ್ತೆ. ಆದರೆ BJPಯ ಹೈಕಮಾಂಡ್ ತಲೆಯಲ್ಲಿ ವಿಜಯೇಂದ್ರ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ಯಾವ ಯೋಚನೆಯೂ ಕೂಡ ಇಲ್ಲ. ಸೊ ಹಾಗಾಗಿ ಅವರ ಅವಧಿಯನ್ನು ಮುಗಿಸಿಬಿಡಲಿ, ಬೇರೆ ಅವರನ್ನು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಚುನಾವಣೆಯ ವೇಳೆಗೋ ಅಥವಾ ಏನು ಅಂದರೆ ಈ ಮಧ್ಯಂತರ ಚುನಾವಣೆ ವೇಳೆಗೆ ತಂದು ಬಿಟ್ಟರೆ ಅಲ್ಲಿ ಕರ್ನಾಟಕದ ಹಾದಿ ಸುಗಮ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು BJPಯ ಹೈಕಮಾಂಡ್ ಹಾಕ್ಕೊಂಡಿದೆ. ಇದು ವಿಜಯೇಂದ್ರ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳಬಹುದು. ಯಾಕೆಂದರೆ ಗೆಳೆಯರೆ, ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗುವಂತಹ ಕನಸನ್ನು ಇಟ್ಕೊಂಡಿದ್ದಾರೆ. ಆದರೆ ಸರಿಯಾಗಿ ಚುನಾವಣೆ ವೇಳೆಗೆ ಬೇರೆಯವರನ್ನು ಅಲ್ಲಿ ನಾಯಕರನ್ನಾಗಿ ಮಾಡಿಬಿಟ್ರೆ ವಿಜಯೇಂದ್ರ ಅವರಿಗೆ ಇದ್ದಂತಹ ಅವಕಾಶ ತಪ್ಪಿ ಹೋಗುತ್ತೆ. ಸೊ ವಿಜಯೇಂದ್ರ ಅವರನ್ನು ನಿಮಗೆ ಟೈಮು ಕೊಟ್ವಿ, ನಿಮಗೆ 3 ವರ್ಷ ಅಧ್ಯಕ್ಷ ಸ್ಥಾನವನ್ನು ಕೊಟ್ವಿ, ನೀವು ಆ ಒಂದು ಸದ್ಬಳಕೆ, ಆ ಒಂದು ಅವಕಾಶವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿ ಅವರನ್ನು ಸೈಡ್ ಸರಿಸೋದಕ್ಕೆ ಈಸಿ ಆಗುತ್ತೆ. ಯಡಿಯೂರಪ್ಪನವರು ಕೂಡ ಆಗ ಮೂಗು ತುರಿಸೋದಕ್ಕೆ ಆಗೋದಿಲ್ಲ. ಈ ತರಹದ ಜಾಣ ನಡೆಯನ್ನು BJP ಹೈಕಮಾಂಡ್ ಈಗ ತೆಗೆದುಕೊಳ್ತಾ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿಯೂ ಕೂಡ ಒಂದು ಅಚ್ಚರಿಯ ಆಯ್ಕೆ ಅನ್ನುವ ಹಾಗೆ ಸದ್ಯಕ್ಕೆ ವಿಜಯೇಂದ್ರ ಅವರನ್ನು ಕಂಟಿನ್ಯೂ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಅಚ್ಚರಿಯ ಆಯ್ಕೆಯನ್ನಾಗಿ ಮಾಡುವಂತಹ ಭರವಸೆಯನ್ನು BJP ಹೈಕಮಾಂಡ್ ಈಗ ರೆಬಲ್ಸ್ಗಳಿಗೆ ಕೊಟ್ಟು ಹೋಗ್ತಾರೆ. ಒಟ್ಟಾರೆ ಕರ್ನಾಟಕ BJPಗೂ ಕೂಡ ಮದ್ದು ಅರಿಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಬಿಹಾರದಲ್ಲಿಯೂ ಕೂಡ ಹೀಗೆ ಕಗ್ಗಂಟಾಗಿತ್ತು. ಅಲ್ಲಿ ಪಂಕಜ್ ಅವರನ್ನು ಈಗ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸಿದ್ದಾಯಿತು. ಈಗ ಕರ್ನಾಟಕದ ಸರದಿ. ಗೆಳೆಯರೆ, ಕರ್ನಾಟಕದಲ್ಲಿ BJPಯ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.